ಹಾಯ್, ನೀವೀಗ ಎಕ್ಸಾಮ್ ಬರೆದ್ರಲ್ವಾ? ಎಕ್ಸಾಮ್ ಬರೆದಿರುವಂತಹ OMR ಶೀಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು ಅದನ್ನ ಈಗ ಹೇಳ್ತಾ ಇರೋದು. ಓಕೆ, ಮೊದಲಾಗಿ ಕೆದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ kea.kar.nic.in ಅದನ್ನ ವಿಸಿಟ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆಯ್ತಾ? ಅದ್ರ ನಂತರ ಅಲ್ಲಿ ಮೇಲ್ಗಡೆ 3 ಲೈನ್ಸ್ ಕಾಣ್ತಾ ಇದೆಯಾ? ಹೋಮ್ ಐಕನ್ ಇದೆ, ತ್ರೀ ಲೈನ್ಸ್ ಇದೆ. ಆ 3 ಲೈನ್ಸ್ ಅನ್ನ ಕ್ಲಿಕ್ ಮಾಡಿ. ಅದಂದ್ರೆ ಅಲ್ಲಿ ಪ್ರವೇಶ ಅನ್ನೋ ಆಪ್ಷನ್ ಸಿಗುತ್ತೆ. ಆ ಪ್ರವೇಶ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ UGCET 2026 ಅನ್ನೋ ಆಪ್ಷನ್ ಕ್ಲಿಕ್ ಮಾಡಬೇಕು. ಅದರ ನಂತರ ಅಲ್ಲಿ ಸ್ಕ್ರೀನ್ ಮೇಲೆ ಕೇಂದ್ರವಾರು OMR ಶೀಟ್ ಪರೀಕ್ಷಿಸುವ ಲಿಂಕ್ ಅಂತ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೊದಲಿಗೆ ಯಾವ ಎಕ್ಸಾಮ್ ಅಂತ ಸೆಲೆಕ್ಟ್ ಮಾಡಬೇಕು. ಯಾವ ಎಕ್ಸಾಮ್? UGCET 2026 ಅದನ್ನು ಸೆಲೆಕ್ಟ್ ಮಾಡ್ಕೋತೀರಾ. ಅದಂದ್ರೆ ಡಿಸ್ಟ್ರಿಕ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಸಿಗುತ್ತೆ. ಯಾವ ಜಿಲ್ಲೆನ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ಈಗ ಸದ್ಯ ಕ್ಲಿಕ್ ಮಾಡಿದ್ರೆ ಧಾರವಾಡ ಅಂತ ಅಷ್ಟೇ ಬರ್ತಾ ಇದೆ. ಬಟ್ ಇವತ್ತು ಸಂಜೆ ನಾಳೆ ಅಷ್ಟೊತ್ತಿಗೆ ಎಲ್ಲ ಜಿಲ್ಲೆಗಳ ಹೆಸರು ಸಿಗುತ್ತೆ ನಿಮಗೆ. ನೀವು ಯಾವ ಡಿಸ್ಟ್ರಿಕ್ಟಲ್ಲಿ ಎಕ್ಸಾಮ್ ಬರೆದಿರೋ ಅದ್ರ ಹೆಸರು ಸಿಗುತ್ತೆ. ಈಗ ಸದ್ಯ ಧಾರವಾಡ ಇದೆ, ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ ನಾನು. ಓಕೆನಾ? ಅದನ್ನು ಸೆಲೆಕ್ಟ್ ಮಾಡಿದಂದ್ರೆ ಸಬ್ಜೆಕ್ಟ್ ಯಾವುದು, ಯಾವ ಸಬ್ಜೆಕ್ಟ್ನ ಎಕ್ಸಾಮ್ನ OMR ಶೀಟ್ ಡೌನ್ಲೋಡ್ ಮಾಡ್ಕೋಬೇಕಂತಿದ್ದೀರಾ ಅದನ್ನು ಕೇಳುತ್ತೆ. ಅಲ್ಲಿ ಸದ್ಯಕ್ಕೆ ಫಿಸಿಕ್ಸ್ ಅಂತ ಆಪ್ಷನ್ ಇದೆ. ಮುಂದೆ ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಕ್ಸಾಮ್ ಕಂಪ್ಲೀಟ್ ಆಗ್ತಿದ್ದ ರೀತಿ ಎಲ್ಲ ಸಬ್ಜೆಕ್ಟ್ದು ಕೂಡ ಆಪ್ಷನ್ ಸಿಗುತ್ತೆ. ಸೊ ಈಗ ಸದ್ಯ ಫಿಸಿಕ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಯಾವ್ಯಾವ ಎಕ್ಸಾಮಿನೇಷನ್ ಸೆಂಟರ್ ಇತ್ತು ಅದೆಲ್ಲ ಡೀಟೇಲ್ಸ್ ಕಾಣುತ್ತೆ. ಅದರಲ್ಲಿ ನಿಮಗೆ ನೀವು ಯಾವ ಎಕ್ಸಾಮಿನೇಷನ್ ಸೆಂಟರಲ್ಲಿ ಎಕ್ಸಾಮನ್ನು ಬರೆದಿದ್ರಿ ಅದನ್ನು ನೋಡಿಕೊಂಡು ಅಲ್ಲಿ ವ್ಯೂ ಅನ್ನೋ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ PDF ಡೌನ್ಲೋಡ್ ಆಗುತ್ತೆ. ಅದರಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸೆಂಟರಲ್ಲಿ ಯಾರ್ಯಾರು ಎಕ್ಸಾಮ್ ಬರೆದಿದ್ರೋ ಆ ಎಲ್ಲ OMR ಶೀಟ್ ಇರುತ್ತೆ. ಓಕೆನಾ? ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಬೋದು. ಕ್ಯಾನ್ಸರ್ಸ್ ರಿಲೀಸ್ ಮಾಡ್ತಾರೆ ನಾಳೆ, ಹಾಗೆ ಬರುತ್ತೆ. ಬಂದಿದೆಯಾ? ಓಕೆ, ಫಿಸಿಕ್ಸ್ ನನ್ನ ಆನ್ಸರ್ ಸಿಕ್ಕಿದೆ. ಓಕೆ ಸರಿ ಇರಲಿ. ಅದು ಬಂದ ನಂತರ ಅದನ್ನು ಕೂಡ ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ನಂತರ ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ ಅಲ್ಲಿ ಹಲವಾರು ಇನ್ಫಾರ್ಮೇಷನ್ ಶೇರ್ ಮಾಡ್ತಿರ್ತೀವಿ. ಜೈ ಹಿಂದ್, ವಂದೇ ಮಾತರಂ.